Okay, welcome back. Again, we'll start with the chapter number 16 Payments under Life Insurance Policy ಅಥವಾ ಕ್ಲೇಮ್ಸ್ ಬಗ್ಗೆ ನಾವು ಮಾತಾಡುವ. ಸರ್, ಮೊದಲು ಇದರಲ್ಲಿ ಕ್ಲೇಮ್ಸಲ್ಲಿ ಎರಡು ಟೈಪ್ ಇದೆ. ಓಕೆ, ಸೊ ಒಂದೇದು ಬಂದುಬಿಟ್ಟು ಸರ್ವೈವಲ್ ಕ್ಲೇಮ್, ಇನ್ನೊಂದು ಡೆತ್ ಕ್ಲೇಮ್. ಸೊ ಈ ಎರಡು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ನಾಮಿನಿಗೆ ಅಥವಾ ಪಾಲಿಸಿ ಹೋಲ್ಡರ್ಗೆ ಪೇಮೆಂಟನ್ನು ಮಾಡ್ತೀವಿ. ಓಕೆ, ಸೊ ಈಗ ಡೀಟೇಲ್ ಆಗಿ ನೋಡುವ ಏನೇನು ಪೇಮೆಂಟ್ಸ್ ಬರುತ್ತೆ ಥ್ರೂಔಟ್ ಪಾಲಿಸಿ ಟರ್ಮಲ್ಲಿ ಏನೇನು ಪೇಮೆಂಟ್ಸ್ನ ಮಾಡಬಹುದು. ಒಂದೇದು ಬಂದುಬಿಟ್ಟು ಸರ್ವೈವಲ್ ಬೆನಿಫಿಟ್ಸ್ ಪೇಮೆಂಟ್. ಸೊ ಸರ್ವೈವಲ್ ಬೆನಿಫಿಟ್ ಪೇಮೆಂಟ್ ಏನಾಗ್ಬೋದು, ಮೇ ಬಿ ಮನಿ ಬ್ಯಾಕ್ ಪಾಲಿಸಿ. ನೀವು ಮನಿ ಬ್ಯಾಕ್ ಪಾಲಿಸಿಯನ್ನು ತೊಗೊಂಡಿದ್ರೆ ಅವಾಗ ಪ್ರತಿ 3 ವರ್ಷಕ್ಕೆ ಅಥವಾ 4 ವರ್ಷಕ್ಕೆ ಒಂದ್ಸತಿ ನಾವು ಪೇಮೆಂಟನ್ನ ಕೊಡ್ತಾ ಇರ್ತೀವಿ. ಇದು ಒಂದು ಸರ್ವೈವಲ್ ಬೆನಿಫಿಟ್ ಕ್ಯಾಟಗರಿಲಿ ಬರುತ್ತೆ. ಮೆಚುರಿಟಿ ಆದರೆ ಥ್ರೂಔಟ್ ಪಾಲಿಸಿ ಸರ್ವೈವ್ ಆದರೆ ಮೆಚುರಿಟಿ ಆಗುತ್ತಲ್ಲ, ಅವಾಗ ನಾವು ಒಂದು ಪೇಮೆಂಟ್ ಕೊಡ್ತೀವಿ, ಅದಕ್ಕೆ ನಾವೇನಂತೀವಿ ಮೆಚುರಿಟಿ ಪೇಮೆಂಟ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸರೆಂಡರ್ ಆಫ್ ದ ಪಾಲಿಸಿ. ಓಕೆ, ಸರೆಂಡರ್ ಯಾವಾಗ ನಿನಗೆ ಪಾಲಿಸಿ ಇಷ್ಟ ಇಲ್ಲ ಅಂದರೆ ಯಾವಾಗ ಬೇಕಾಗಲಾದರೂ ಬಂದು ಸರೆಂಡರ್ ಮಾಡ್ಬೋದು. ಸೊ ಸರೆಂಡರ್ ಮಾಡಿದಾಗ ನಾವೇನು ಮಾಡ್ತೀವಿ, ಅಗೇನ್ ನಿಮ್ಗೆ ಸರೆಂಡರ್ ಬೆನಿಫಿಟ್ ಏನಿರುತ್ತೋ ಅದನ್ನ ಕೊಡ್ತೀವಿ, ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಪೇಮೆಂಟ್ ಬಂದುಬಿಟ್ಟು ನಿಮಗೆ ರೈಡರ್ ಬೆನಿಫಿಟ್ ಅಂತ ಬರುತ್ತೆ. ರೈಡರ್ ಅಂದರೆ ನಾನು ಪ್ರೀವಿಯಸ್ ಚಾಪ್ಟರ್ಗಳಲ್ಲಿ ಹೇಳಿದೆ, ಇದೊಂದು ಅಡಿಷ್ನಲ್ ಬೆನಿಫಿಟ್ಟು. ಬೇಸ್ ಪಾಲಿಸಿದೊಂದು ಬೆನಿಫಿಟ್ ಬಿಟ್ಟು ಮತ್ತು ಎಕ್ಸ್ಟ್ರಾ ಬೆನಿಫಿಟ್ಟು, ಇದಕ್ಕೆ ರೈಡರ್ ಬೆನಿಫಿಟ್ ಅಂತೀವಿ. ಸೊ ಪರ್ಟಿಕ್ಯುಲರ್ಲಿ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರೈಡರ್ ನೀವು ತೊಗೊಂಡಿದ್ದೀರಾ ಅಂದ್ಕೊಳ್ಳೋಣ. ಈಗ ನಾವು ಆಕ್ಸಿಡೆಂಟ್ ಮೂಲಕ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದರದ್ದು ಸಮ್ ಅಶೌಟ್ ಎಕ್ಸ್ಟ್ರಾ ಸಿಗುತ್ತೆ, ಅದರ ದುಡ್ಡು ಎಕ್ಸ್ಟ್ರಾ ಸಿಗುತ್ತೆ. ಇದಕ್ಕೆ ನಾವೇನಂತೀವಿ ರೈಡರ್ ಬೆನಿಫಿಟ್ ಅಂತೀವಿ. ಮೆಚುರಿಟಿ ಕ್ಲೇಮ್ ಇದೆ, ಆಲ್ರೆಡಿ ನಾನು ಹೇಳಿದ್ದೀನಿ ಮೆಚುರಿಟಿ ಕ್ಲೇಮ್ ಏನು ಅಂತ. ಓಕೆ, ನೆಕ್ಸ್ಟ್ ಬರುತ್ತೆ ಎರಡನೇದು ಯಾವುದು, ಡೆತ್ ಬೆನಿಫಿಟ್ ಅಥವಾ ಡೆತ್ ಕ್ಲೇಮ್. ಇದೆಲ್ಲ ಸರ್ವೈವಲ್ ಕ್ಲೇಮ್ಗಳ ಬಗ್ಗೆ ಹೇಳಿದೆ ನಾನು. ನೆಕ್ಸ್ಟ್ ಡೆತ್ ಕ್ಲೇಮ್ ಬರುತ್ತೆ. ಏನು ಡೆತ್ ಕ್ಲೇಮ್ ಅಂದರೆ, ಇನ್ ಕೇಸ್ ಡೆತ್ ಆದಾಗ ನಾವು ಕಂಪನಿಯಿಂದ ಏನು ಪೇಮೆಂಟ್ ಮಾಡ್ತೀವಲ್ಲ ಅದಕ್ಕೆ ಡೆತ್ ಕ್ಲೇಮ್ ಅಂತೀವಿ. ಓಕೆ, ಸೊ ಇದರಲ್ಲಿ ಎರಡು ಟೈಪ್ ಬರುತ್ತೆ. ಒಂದು ಅರ್ಲಿ ಡೆತ್ ಕ್ಲೇಮ್, ಇನ್ನೊಂದು ನಾನ್ ಅರ್ಲಿ ಡೆತ್ ಕ್ಲೇಮ್. ಅರ್ಲಿ ಡೆತ್ ಕ್ಲೇಮ್ ಅಂದರೆ ಏನು, ಪಾಲಿಸಿ ಶುರು ಆಗಿ 3 ವರ್ಷದ ಒಳಗಡೆ ಡೆತ್ ಆದರೆ ಅವಾಗ ನಾವೇನಂತೀವಿ ಇದಕ್ಕೆ ಅರ್ಲಿ ಡೆತ್ ಕ್ಲೇಮ್ ಅಂತೀವಿ. ಓಕೆ, ಪಾಲಿಸಿ ಶುರುವಾಗಿ 3 ವರ್ಷದ ನಂತರ ಏನಾದರೂ ಡೆತ್ ಆದರೆ ಅದಕ್ಕೆ ನಾನ್ ಅರ್ಲಿ ಡೆತ್ ಕ್ಲೇಮ್ ಅಂತೀವಿ. ಓಕೆ, ಸೊ ಡೆತ್ ಆದಾಗ ನಾವು ಕ್ಲೇಮ್ ಕೊಡ್ತೀವಿ, ಅದಕ್ಕೆ ನಾವೇನಂತೀವಿ ಡೆತ್ ಕ್ಲೇಮ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸ್ಲೈಡ್ ಹೋಗುವ. ನೆಕ್ಸ್ಟ್ ಬಂದ್ಬಿಟ್ಟು ರೆಪ್ಯುಡಿಯೇಷನ್ ಆಫ್ ಡೆತ್ ಕ್ಲೇಮ್. ರೆಪ್ಯುಡಿಯೇಷನ್ ಅಂದರೆ ಇನ್ನೊಂದು ಅರ್ಥ ಕನ್ನಡದಲ್ಲಿ ಹೇಳ್ಬೋದು ಅಂದರೆ ರಿಜೆಕ್ಷನ್ ಆಫ್ ಡೆತ್ ಕ್ಲೇಮ್. ಯಾವಾಗ ಆಗ್ಬೋದು ಸರ್ ರಿಜೆಕ್ಷನ್ ಆಫ್ ಡೆತ್ ಕ್ಲೇಮ್? ಸರ್, ಒಂದು ಯಾವುದಾದ್ರೂ ಫ್ಯಾಕ್ಟನ್ನು ನಮ್ಮಿಂದ ಮುಚ್ಚಿಟ್ಟಿದ್ರೆ ಆಗುತ್ತೆ. ಓಕೆ, ಎಕ್ಸಾಂಪಲ್ ಅವ್ರದ್ದು ಯಾವುದೋ ಒಂದು ಪ್ರೀ ಇಲ್ನೆಸ್ ಇರುತ್ತೆ, ಅದನ್ನು ನಮ್ಗೆ ಹೇಳಿರೋದಿಲ್ಲ, ಅದರಿಂದ ಏನಾದರೂ ಅವ್ರ ಡೆತ್ ಆದರೆ ಇಮಿಡಿಯೇಟ್ಲಿ ಅವಾಗ ನಾವು ಕ್ಲೇಮನ್ನು ರಿಜೆಕ್ಟ್ ಮಾಡಬಹುದು. ರೆಪ್ಯುಡಿಯೇಷನ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ. ಓಕೆ, ಸೊ ಅಥವಾ ಸಮ್ಟೈಮ್ಸ್ ಪಾಲಿಸಿಯಲ್ಲಿ ಸುಳ್ಳು ಹೇಳಿರಬಹುದು, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ನೀವು ಕೊಟ್ಟಿದ್ರೆ ಆವಾಗ ಕ್ಲೇಮ್ ರಿಜೆಕ್ಟ್ ಆಗುತ್ತೆ. ಕ್ಲೇಮ್ ಪ್ರತಿ ಎಲ್ಲ ಪಾಲಿಸಿ ಮಾಡಿದವ್ರಿಗೆ ಎಲ್ರಿಗೂ ಕ್ಲೇಮ್ ಸಿಗುತ್ತೆ ಅಂತೇನಿಲ್ಲ. ಸೊ ಎರಡು ಕಂಡೀಷನಲ್ಲಿ ನಾವೇನು ಮಾಡ್ತೀವಿ, ಪಾಲಿಸಿಯನ್ನು ರೆಪ್ಯುಡಿಯೇಟ್ ಮಾಡ್ತೀವಿ, ಕ್ಲೇಮನ್ನು ರೆಪ್ಯುಡಿಯೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಂಡಿಸ್ಪ್ಯೂಟಬಿಲಿಟಿ ಕ್ಲಾಸ್ ಅಂತ ಬರುತ್ತೆ. ಏನಿದ್ರ ಅರ್ಥ ಇಂಡಿಸ್ಪ್ಯೂಟಬಿಲಿಟಿ ಕ್ಲಾಸ್? ಇದು ಇನ್ಶೂರೆನ್ಸ್ ಕಂಪನಿಗೆ ಅಪ್ಲೈ ಆಗುತ್ತೆ ಸರ್. ಓಕೆ, ಸೊ ಇದರಲ್ಲಿ ಅ ಪಾಲಿಸಿ ವಿಚ್ ಹ್ಯಾಸ್ ಬೀನ್ ಇನ್ ಫೋರ್ಸ್ ಫಾರ್ 2 years cannot be disputed on the grounds of incorrect or false information. ಅಂದರೆ 2 ವರ್ಷದ ನಂತರ ಇನ್ಶೂರೆನ್ಸ್ ಕಂಪ್ನಿಗೆ ಏನಾದರೂ ಗೊತ್ತಾದರೆ, ಇಲ್ಲ ಇವರು ಫಾಲ್ಸ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಆಲ್ರೆಡಿ ಯಾವುದೋ ಒಂದು ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ ಇತ್ತು ಅಂತ, ಸೊ ಅವಾಗ ಒಂಚೂರು ಕ್ಲೇಮ್ ರಿಜೆಕ್ಟ್ ಮಾಡೋ ಹಾಗಿಲ್ಲ, ಬಟ್ ಆದ್ರೂ ಒಂಚೂರು ಇನ್ವೆಸ್ಟಿಗೇಟ್ ಮಾಡಿ ಆಮೇಲೆ ಕ್ಲೇಮ್ ಕೊಡ್ತಾರೆ. ಓಕೆ, ಸೊ IRDA ಇನ್ಶೂರೆನ್ಸ್ ಕಂಪ್ನಿಗೆ ಹೇಳುತ್ತೆ ಈ ಇಂಡಿಸ್ಪ್ಯೂಟಬಿಲಿಟಿ ಕ್ಲಾಸನ್ನು. 2 ವರ್ಷದ ಒಳಗಡೆ ಏನಾದರೂ ಅವ್ರು ಸುಳ್ಳು ಹೇಳಿದ್ದು ನಮ್ಗೆ ಗೊತ್ತಾಯಿತು ಅಂದರೆ ಅವಾಗ ನಾವು ಸೀದಾ ಪಾಲಿಸಿನೇ ರಿಜೆಕ್ಟ್ ಮಾಡ್ಬೋದು, ಪಾಲಿಸಿಗೆ ಕಟ್ಟಿದ ಪ್ರೀಮಿಯಮ್ ಎಲ್ಲ ಫೋರ್ಫಿಟ್ ಆಗಿಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಬರುತ್ತೆ ಪ್ರಿಸಂಪ್ಷನ್ ಆಫ್ ಡೆತ್. ಸಮ್ಟೈಮ್ಸ್ ಪಾಲಿಸಿ ಹೋಲ್ಡರ್ ಪಾಲಿಸಿ ತಗೊಂಡು ಆಮೇಲೆ ಎಲ್ಲೋ ಹೋಗಿಬಿಡ್ತಾರೆ, ಆಗ್ಬಹುದು. ಇಂಥ ಕೇಸಸ್ ಆಗಿದ್ದಾವೆ ಇಂಥ ಕೇಸಸ್ಸು. ಸೊ ನಮಗೆ ಅವ್ರು ಡೆತ್ ಆದ್ರೆ ಅದು ಗೊತ್ತಿಲ್ಲ, ಅಥವಾ ಇದಾರ ಅದು ಗೊತ್ತಿಲ್ಲ, 2-3 ವರ್ಷ ಪತ್ತೇನೇ ಇಲ್ಲ ಆ ಸಮಯ, ಆಯಿತಾ? ಸೊ ಅವಾಗ ಇಂಡಿಯಾದಲ್ಲಿ ಒಂದು ಆ್ಯಕ್ಟ್ ಇದೆ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತ. ಆ ಆ್ಯಕ್ಟ್ ಏನು ಹೇಳುತ್ತೆ, if an individual has not been
heard of or seen for 7 years, then they are presumed to be dead. 7 ವರ್ಷದ ತನಕ ಇನ್ ಕೇಸ್ ಯಾವುದೇ ಒಬ್ಬ ವ್ಯಕ್ತಿ ಕಾಣಿಸ್ದೇ ಹೋದರೆ ಅಥವಾ ಅವ್ರ ಬಗ್ಗೆ ಇನ್ನೂ ನಾವು ಕೇಳದೆ ಹೋದರೆ ಅವಾಗ ಕೋರ್ಟಿಂದನೇ ಅವ್ರ ಡೆತ್ ಆಗಿದೆ ಅಂತ ಒಪ್ಕೋಬೇಕಾಗುತ್ತೆ. ಸೊ ಅದಾದ ಮೇಲೆ ನಾವೇನು ಮಾಡ್ಬೋದು, ಡೆತ್ ಕ್ಲೇಮ್ ಕೊಡ್ಬೋದು. ಸರ್ 7 ವರ್ಷ ಎಲ್ಲಿಂದ? 7 ವರ್ಷ ನೀವು ಯಾವಾಗ FIR ರಿಜಿಸ್ಟರ್ ಮಾಡಿರ್ತಿರಲ್ಲ ಆ ಡೇಟಿಂದ 7 ವರ್ಷ ಕನ್ಸಿಡರ್ ಆಗುತ್ತೆ. ಓಕೆ, ಚಲೋ ಮುಂದಿನ ಪಾಠಕ್ಕೆ ಹೋಗುವ.